ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GST ಕನ್ನಡ. ನಾನು ಇವತ್ತಿದ್ದೀನಿ ನಮ್ಮ ಕುಡ್ಲಾದಲ್ಲಿ. ಕುಡ್ಲಾ ಅಂದರೆ ನಮ್ಮ ಮಂಗಳೂರಿನಲ್ಲಿ, ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ ಈಗ. ನಮಸ್ಕಾರ ಕುಡ್ಲಾ, ಎಂಚೌಲರ್ ಫ್ರೆಂಡ್ಸ್. ಈಗ ನಾನು ಹೋಗ್ತಿರೋದು ಮಂಗಳೂರಿನಿಂದ ನಮ್ಮ ಚಿತ್ರದುರ್ಗಕ್ಕೆ. ಬಟ್ ಡೈರೆಕ್ಟ್ ಟ್ರೈನ್ ಇಲ್ಲ, ಚಿಕ್ಕಜಾಜೂರವರೆಗೂ ಟ್ರೈನು ಇದೆ. ಅಂದರೆ ವಿಜಯಪುರಕ್ಕೆ ಹೋಗೋ ಟ್ರೈನು, ಮಂಗಳೂರು ವಿಜಯಪುರ ಸ್ಪೆಷಲ್ ಟ್ರೈನು. ಒಳಗಡೆ ಬಂದಿದ ತಕ್ಷಣ ಒಂದು ಡಿಸ್ಪ್ಲೇ ಬೋರ್ಡ್ ಕಾಣಿಸುತ್ತೆ. ಆ ಕಡೆ ಅನ್ರಿಸರ್ವ್ ಟಿಕೆಟ್ ಕೌಂಟ್ರ್ ಕಾಣಿಸುತ್ತೆ, ರಿಸರ್ವ್ ಟಿಕೆಟ್ ಕೌಂಟ್ರ್ ಕಾಣಿಸುತ್ತೆ. ಬನ್ನಿ ನಾವು ATBM ಮೆಷಿನಲ್ಲಿ ಟಿಕೆಟ್ ತೆಗೆಯೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಬಂದಿದ ತಕ್ಷಣ ಆಲ್ ಅದರ್ ಸಿಟೀಸ್ ಅಂತ ಹೊಡೀರಿ. ನಿಮಗೆ ಸ್ಟೇಷನ್ ಕೋಡ್ ಗೊತ್ತಿದ್ರೆ ಹೊಡೀರಿ. ನಾನು ಚಿಕ್ಕಜಾಜೂರು JRU ಸ್ಟೇಷನ್ ಕೋಡ್ ಬಂದ್ಬಿಟ್ಟು ಎಷ್ಟಿದೆ ಅಂದರೆ ಒಬ್ಬರಿಗೆ ಜನರಲಲ್ಲಿ 140 ರೂಪಾಯಿ ಇದೆ ನೋಡಿ. ಈ ಥರ ಬರುತ್ತೆ. QR ಕೋಡ್ ಜನ್ರೇಟ್ ಮಾಡಿ, UPIದು QR ಕೋಡ್ ಜನ್ರೇಟ್ ಆಗಿದ ತಕ್ಷಣ ನಿಮ್ಮ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಪೇ ಮಾಡಿಬಿಟ್ರೆ ಕೆಳಗಡೆ ಟಿಕೆಟ್ ಬರುತ್ತೆ. ನಾನು ಆಲ್ರೆಡಿ UTS ಆ್ಯಪಲ್ಲಿ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಇದರ ಅವಶ್ಯಕತೆ ಇಲ್ಲ, ನಿಮ್ಗೆ ತೋರಿಸ್ಬೇಕಂತ ವೀಡಿಯೋ ಮಾಡ್ತಿದ್ದೀನಿ. ಸಮಯ ಬಂದು 12:50 ಆಗಿದೆ ಮಧ್ಯಾಹ್ನ. ಪ್ಲ್ಯಾಟ್ಫಾರಮ್ ನಂಬರ್ 1ರಿಂದ 5ಕ್ಕೆ ಬಂದಿದ್ದೀನಿ. ಟೋಟಲ್ಲು ನಮ್ಮ ಮಂಗಳೂರು ಸೆಂಟ್ರಲಲ್ಲಿ 5 ಪ್ಲ್ಯಾಟ್ಫಾರಮ್ ಇದೆ. ಇದು ಕೊಯಮತ್ತೂರಿಂದ ಮಂಗಳೂರು ಸೆಂಟ್ರಲ್ಗೆ ಬಂದಿರೋ ರೈಲು. ನಾನೀಗ 3ನೇ ಪ್ಲ್ಯಾಟ್ಫಾರ್ಮ್ ಅಂದರೆ 2-3ಕ್ಕೆ ಹೋಗ್ತಿದ್ದೀನಿ. ಇಲ್ಲಿ ಲಿಫ್ಟ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ರೈಲ್ವೆ ಸ್ಟೇಷನಲ್ಲಿ. ಇದು ನೋಡಿ, ಇದು ಆ ಕಡೆ ಕೋಚ್ ಮೇಂಟೆನೆನ್ಸ್ ಏರಿಯಾ. ನಮ್ಮ ಟ್ರೈನ್ ಬಂದುಬಿಟ್ಟು ಝೂಮ್ ಮಾಡ್ತಿದ್ದೀನಿ ನೋಡಿ, ಮಂಗಳೂರು ಸೆಂಟ್ರಲಿಂದ ವಿಜಯಪುರಕ್ಕೆ ಹೋಗೋ ಸ್ಪೆಷಲ್ ಎಕ್ಸ್ಪ್ರೆಸ್ಸು. ಸೊ ಫ್ರೆಂಡ್ಸ್, ಇದು ಈ ತಿಂಗಳು ಮಾತ್ರ ಇರುತ್ತೆ. ಈ ಟೈಮಿಂಗ್ಸಲ್ಲಿ ಜುಲೈ 1ರಿಂದ ಸಂಜೆ 4:15ಗೆ ಮಂಗಳೂರು ಸೆಂಟ್ರಲ್ನ ಬಿಡುತ್ತೆ. ಸೊ ನೆಕ್ಸ್ಟ್ ಮಂತಿಂದ ನಿಮಗೆ ಈ ಟೈಮಲ್ಲಿ ನಮ್ಮ ಚಿತ್ರದುರ್ಗಕ್ಕೆ ಬರೋಕ್ಕಾಗಲ್ಲ. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ತಿರುವನಂತಪುರಂ ಟು ಮಂಗಳೂರು ಸೆಂಟ್ರಲ್. ಈಗ ತಿರುವನಂತಪುರಂಗೆ ಹೋಗ್ತಿದೆ ಆ ಟ್ರೈನು. ಪ್ಲ್ಯಾಟ್ಫಾರಮ್ ನಂಬರ್ 4ರಾಗಿರೋದು. ನಮ್ಮ ಟ್ರೈನ್ನ ಪ್ಲ್ಯಾಟ್ಫಾರಮ್ ನಂಬರ್ 3ಕ್ಕೆ ಹಾಕ್ತಿದ್ದಾರೆ ನೋಡಿ. ಸ್ಟೆಂಟಿಂಗ್ ಮಾಡ್ತಿದ್ದಾರೆ. ICF ಕೋಚ್. ಮಂಗಳೂರು ಸೆಂಟ್ರಲ್ ಟು ತಿರುವನಂತಪುರಂ ಸೆಂಟ್ರಲ್ ಟ್ರೈನ್ ಹೊರಟಿದೆ ಪ್ಲ್ಯಾಟ್ಫಾರಮ್ ನಂಬರ್ 4ರಿಂದ. ನಮ್ಮ ಟ್ರೈನು ಇನ್ನೇನು ಹೊರಡೋ ಟೈಮ್ ಆಯಿತು. ನಮ್ಮ ಟ್ರೈನ್ ನಂಬರ್ ಬಂದುಬಿಟ್ಟು 07378 ಅಂದರೆ 07378. ಮಂಗಳೂರು ಸೆಂಟ್ರಲ್ ಟು ವಿಜಯಪುರ ಸ್ಪೆಷಲ್ ಎಕ್ಸ್ಪ್ರೆಸ್ಸು. ಸೊ ನಮ್ಮದು 2:35 ಮಂಗಳೂರು ಸೆಂಟ್ರಲಿಂದ ಹೊರಟಿದೆ. ಬಾಯ್ ಬಾಯ್ ನಮ್ಮ ಕುಡ್ಲಾ, ಸಿಗೋಣ ಆದಷ್ಟು ಬೇಗ. ಮತ್ತೆ ಬರಬೇಕಿಲ್ಲಿ ಮಂಗಳೂರು ಸುತ್ತಮುತ್ತ ಇನ್ನೂ ಕವರ್ ಮಾಡೋಂಥ ಪ್ಲೇಸಸ್ ತುಂಬ ಇದೆ. ಮತ್ತೆ ಬರೋಣ, ಸಿಗೋಣ. ಮಂಗಳೂರಿಂದ ಹೊರಟ ಮೇಲೆ ಮಂಗಳೂರು ಸೆಂಟ್ರಲಿಂದ ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಮಂಗಳೂರು ಜಂಕ್ಷನ್. ಫ್ರೆಂಡ್ಸ್, ನಿಮ್ಗೆ ಆಗಲೇ ಹೇಳ್ದಂಗೆ ಈ ಟ್ರೈನು ಜುಲೈ 1ರಿಂದ ಟೈಮಿಂಗ್ಸ್ ಚೇಂಜ್ ಆಗ್ತಿದೆ. ಈಗ 2:30ಗೆ ಹೊರಟಿದೆ. 2:35 ಆ್ಯಕ್ಚುಲಿ ಟೈಮಿಂಗ್ ಇರೋದು ಇದ್ರದ್ದು. ಸೊ ಜುಲೈ 1ನೇ ತಾರೀಕಿಂದ 2025ರಿಂದ ನಿಮಗೆ 4:15ಗೆ ಮಂಗಳೂರು ಸೆಂಟ್ರಲಿಂದ ಹೊರಡುತ್ತೆ. ಸೊ ಸಿಂಧನೂರು ಎಕ್ಸ್ಪ್ರೆಸ್ ಗಾಡಿ ಚಿಕ್ಕಜಾಜೂರಲ್ಲಾಗಲಿ, ಅರಸೀಕೆರೆಯಲ್ಲಾಗಲಿ, ಕಡೂರಲ್ಲಾಗಲಿ, ಬೀರೂರಲ್ಲಾಗಲಿ ಎಲ್ಲಿ ಸಿಗೋಲ್ಲ. ಮುಂದಿನ ತಿಂಗಳಿಂದ ಯಾರು ಟ್ರೈ ಮಾಡೋಕ್ಕೆ ಹೋಗ್ಬಿಡ್ರಿ. ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಅಂದರೆ ಈಗ 2:15ಗೆ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಆವಾಗ ಈ ರೂಟಲ್ಲಿ ಬರ್ಬೋದು. ಮಂಗಳೂರು ಸೆಂಟ್ರಲ್ ಔಟರಲ್ಲಿ ಮಾವೇಲಿ ಎಕ್ಸ್ಪ್ರೆಸ್ಸು ಇದೆ ನೋಡಿ ಇಲ್ಲಿ. ಇದು 5:45 ಮಂಗಳೂರು ಸೆಂಟ್ರಲಿಂದ ಹೊರಡುತ್ತೆ ತಿರುವನಂತಪುರಂ ಸೆಂಟ್ರಲ್ಗೆ. ಈ ರೂಟು ಒಂದ್ಸರಿ ಕವರ್ ಮಾಡೋಣ. ಈಗ ಕೇರಳದಲ್ಲಿ ರೆಡ್ ಅಲರ್ಟ್ ಇದೆ. ಸೊ ಕೇರಳಕ್ಕೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕೇರಳ ಕರಾವಳಿ ಏನಿದೆ, ಕೇರಳದ ಕರಾವಳಿ ಕೋಸ್ಟಲ್ ಲೈನ್, ಅದು ಕವರ್ ಮಾಡೋಣ. ಫ್ರೆಂಡ್ಸ್, ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಂಗೆ ನೋಡಿ. ಯಾಕಂದರೆ ಮುಸ್ಸಂಜೆ ಮಂಜಲ್ಲಿ ನಮ್ಮ ಬಾಸ್ ಅವ್ರದ್ದು ಜಸ್ಟ್ ಮಾತಲ್ಲಿ ಮೂವಿಯಲ್ಲಿ ಮುಂಜಾನೆ ಮಂಜಲ್ಲಿ ಸಾಂಗ್ ಐತಲ್ಲ. ಸೊ ಅದನ್ನು ನಾವು ಮುಸ್ಸಂಜೆ ಮಂಜಲ್ಲಿ ಅಂತ ಹೇಳ್ಬಿಟ್ಟು ಈ ರೂಟಲ್ಲಿ ಸಖತ್ತಾಗಿದೆ ಮಾತ್ರ. ಫಾಗು ಕಣ್ಣು ಮುಂದೆ ಅಂದರೆ ಕೈಗೆ ಸಿಗಂಗಿರುತ್ತೆ. ನಮ್ಮ ಟ್ರೈನ್ ಈಗ ಮಂಗಳೂರು ಜಂಕ್ಷನ್ಗೆ ಎಂಟ್ರಿ ಆಗಿದೆ.
ಮಂಗಳೂರು ಜಂಕ್ಷನ್ ಅಂದರೆ ಒಂದು ರೂಟು ಈ ಕಡೆ ಕೇರಳ ಕಡೆ ಹೋಗುತ್ತೆ, ಒಂದು ರೂಟು ಉಡುಪಿ ಕಡೆ ಹೋಗುತ್ತೆ, ಒಂದು ರೂಟು ಸುಬ್ರಹ್ಮಣ್ಯ, ಸಕಲೇಶ್ವರ, ಹಾಸನ, ಬೆಂಗಳೂರು ಕಡೆ ಬರುತ್ತೆ. ಸೊ ಅದಕ್ಕೆ ಇದನ್ನು ಮಂಗಳೂರು ಜಂಕ್ಷನ್ ಅಂತ ಕರೀತಾರೆ. ಇಲ್ಲಿ 2 ನಿಮಿಷ ಹಾಲ್ಟ್ ಇದೆ ನಮ್ಮ ಟ್ರೈನ್ಗೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮಂಗಳೂರು ಜಂಕ್ಷನಿಂದ ಹೊರಟಿದೆ. ನಮ್ಮ ಮುಂದಿನ ನಿಲ್ದಾಣ ಬಂದುಬಿಟ್ಟು ಬಂಟ್ವಾಳ. ಫ್ರೆಂಡ್ಸ್, ನಿಮಗೆ ಲೆಫ್ಟ್ ಸೈಡಲ್ಲಿ ಏನು ಲೈನ್ ಕಾಣಿಸ್ತಿದೆ ಆ ಲೈನ್ ಬಂದುಬಿಟ್ಟು ಉಡುಪಿಗೆ ಹೋಗೋ ಲೈನು. ಉಡುಪಿ ಕೊಂಕಣ್ ರೈಲ್ವೆ. ಇಲ್ಲಿ ತೋಕೂರು ಅಂತ ಒಂದು ಊರು ಬರುತ್ತೆ ಸ್ಟೇಷನ್ನು, ಅಲ್ಲಿಂದ ಕೊಂಕಣ್ ರೈಲ್ವೆ ಸ್ಟಾರ್ಟ್ ಆಗುತ್ತೆ ಅಪ್ ಟು ಪನ್ವೇಲ್ವರೆಗೂ. ಮಹಾರಾಷ್ಟ್ರ ಮುಂಬೈ ಹತ್ರ ಇರೋ ಪನ್ವೇಲ್ವರೆಗೂ ಕೊಂಕಣ್ ರೈಲ್ವೆ ಇರುತ್ತೆ. ಸೊ ಅದನ್ನು ಒಂದ್ಸರಿ ಎಂಡ್ ಟು ಎಂಡ್ ಕವರ್ ಮಾಡೋಣ. ಲಾಸ್ಟ್ ವೀಕೆ ನೀವು ಮಡ್ಗಾವಿಂದ ಮಂಗಳೂರವರೆಗೂ ನೋಡಿದ್ದೀರ ವೀಡಿಯೋನ. ಈ ಲೆಫ್ಟ್ ಸೈಡಲ್ಲಿ ಏನು ಕಾಣಿಸುತ್ತೆ ಇದು ಡೈರೆಕ್ಟ್ ಬೈಪಾಸ್ ಲೈನ್, ಪಡೀಲ್ ಬೈಪಾಸ್ದು. ಮಂಗಳೂರಿಗೆ ಟಚ್ ಕೊಡ್ದಿರೋಂಗೆ ಈ ಪಂಚಗಂಗೆ ಎಕ್ಸ್ಪ್ರೆಸ್ ಬರುತ್ತಲ್ಲ, ಸೊ ಆ ರೂಟ್ ಅದು. ಫ್ರೆಂಡ್ಸ್ ನೋಡಿ, ಇನ್ನು ಮಂಗಳೂರು ಜಂಕ್ಷನ್ ಹೊರಗಡೆ ಒಂದು 2-3 ಕಿಲೋಮೀಟ್ರ್ ಬಂದಮೇಲೆ ನೋಡಿ ಯಾವ ಥರ ಇದೆ ವೈವ್ ಅಂತ ಹೇಳ್ಬಿಟ್ಟು. ಅಬ್ಬಬ್ಬಬ್ಬಬ್ಬಬ್ಬ, ಇಲ್ಲೇ ಇಷ್ಟು ಮಾತ್ರ ಇದೆ. ಇನ್ನು ಸುಬ್ರಹ್ಮಣ್ಯ ಬಿಟ್ಟ ಮೇಲೆ ಯಾವ ಥರ ಇರುತ್ತಂತ ನಿಮ್ಮ ಊಹೆಗೆ ಬಿಟ್ಬಿಡ್ತೀನಿ. ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಿರಂಗೆ ನೋಡಿ. ವೀಡಿಯೋ ಮಾತ್ರ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಆಗೈತೆ. ಭಾಳ ಅಂದರೆ ಭಾಳ ಚೆನ್ನಾಗಿ ಬಂದಿದೆ ವೀಡಿಯೋ ಮಾತ್ರ. ನೋಡಿ, ಯಾವುದೋ ಗುಡ್ಡ ಅಥವಾ ಬೆಟ್ಟ ಇತ್ತೇನೋ, ಅದ್ರ ಮೇಲೆ ಬಿಲ್ಡಿಂಗ್ಸ್ ಕಟ್ಟಿದ್ದಾರೆ. ಅದು ಹಾಸ್ಪಿಟ್ಲಾ ಇಲ್ಲ ಇನ್ಸ್ಟಿಟ್ಯೂಷನ್ಸಾ ಏನಂತ ಗೊತ್ತಿಲ್ಲ. ಯಾರಾದರೂ ಮಂಗಳೂರಿಂದ ನೋಡ್ತಿರೋರು ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಅದು ಹಾಸ್ಪಿಟಲ್ಸಾ ಅಥವಾ ಇನ್ಸ್ಟಿಟ್ಯೂಷನ್ಸಾ ಅಥವಾ ಏನಾದರೂ ಗೌರ್ಮೆಂಟ್ ಆಫೀಸಸ್ಸಾ ಏನು ಅಂತ ತಿಳಿಸಿ. ನೋಡಿರಿ ಎನ್ವಿರಾನ್ಮೆಂಟ್ ಹೆಂಗಿದೆ, ಪರಿಸರ ಅಂತ ಹೇಳ್ಬಿಟ್ಟು ಹಚ್ಚ ಹಸಿರು. ಯಾವ ಕಡೆ 360 ಡಿಗ್ರಿಯಲ್ಲಿ ಎಲ್ಲಿ ನೋಡಿದ್ರು ಹಚ್ಚ ಹಸಿರು. ಮಳೆ ಮಂಜು = ಸ್ವರ್ಗ. ಮಳೆ ನೋಡಿ ಲೈಟಾಗಿ ಬರ್ತಿದೆ. ನಮ್ಮ ವಿಜಯಪುರ ಎಕ್ಸ್ಪ್ರೆಸ್ಸು ಮಂಗಳೂರಿಂದ ಈ ಥರ ಪ್ಯಾಕ್ ಆಗಿದೆ ನೋಡಿ. ಜನರಲ್ಲು ಒಂದು ರೇಂಜಿಗೆ ಪ್ಯಾಕ್ ಆಗಿಬಿಟ್ಟಿದೆ. ಇನ್ನು ಸುಬ್ರಹ್ಮಣ್ಯದಲ್ಲಿ ಹೇಳೋಕ್ಕಾಗಲ್ಲ, ಈ ಸಿಕ್ಕಾಪಟ್ಟೆ. ನಮ್ಮ ಟ್ರೈನ್ ಈಗ ಬಂಟ್ವಾಳ ರೈಲ್ವೆ ಸ್ಟೇಷನ್ಗೆ ಬಂದು ನಿಲ್ಲಿಸಿದೆ. ಇಲ್ಲಿ ಸುಬ್ರಹ್ಮಣ್ಯದಿಂದ ಮಂಗಳೂರು ಸೆಂಟ್ರಲ್ಗೆ ಹೋಗೋ ಟ್ರೈನು ಕ್ರಾಸಿಂಗ್ ಆಯಿತು. ಸೊ ನಾನು ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಮಳೆ ಬರ್ತಿತ್ತು. ಬಂಟ್ವಾಳಿಯಿಂದ ನಮ್ಮ ಟ್ರೈನ್ ಹೊರಟಿದೆ. ನಮ್ಮ ಮುಂದಿನ ನಿಲ್ದಾಣ ಕಬಕಪುತ್ತೂರು. ನಮ್ಮ ಟ್ರೈನ್ ಈಗ ನೇತ್ರಾವತಿ ನದಿನ ದಾಟ್ತಿದೆ ಬ್ರಿಡ್ಜ್ ಮೇಲೆ. ಫ್ಲೋ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ರಿವರಿಂದು ಸಿಕ್ಕಾಪಟ್ಟೆ ಮಳೆ ತುಂಬ ಜೋರಾಗಿ ಬಂದಿದೆ. ನೀರಿಂದು ರಭಸ ಮಾತ್ರ ಸಖತ್ತಾಗಿದೆ. ಇಂಥ ಟೈಮಲ್ಲಿ ಸುಳಿ ಜಾಸ್ತಿ ಬರ್ತವೆ, ಯಾರೂ ನೀರು ಇಳಿಯೋಕ್ಕೆ ಹೋಗ್ಬೇಡಿ. ಸುಳಿ ಏನಾದರೂ ಬಂದರೆ ಬದುಕುಳಿಯೋದು ಕಷ್ಟ, ಯಾಕಂದರೆ ಮಳೆ ಬೇರೆ ಬರ್ತಿದಲ್ಲ. ಸೊ ಸುಳಿ ಬೇಗ ಅಂದರೆ ಬೇಗ ಬರುತ್ತೆ ಇಮಿಡಿಯೇಟ್ಲಿ. ಯಾರೂ ನದಿ ಹತ್ರ ಹೋಗಕ್ಕೆ ಹೋಗ್ಬೇಡಿ. ನೋಡಿ, ಮಂಜು ಪೂರ್ತಿ ಮುಂದ್ಗಡೆ ಏನು ಕಾಣಿಸ್ತಾನೆ ಇಲ್ಲ. ಬೆಳಗ್ಗೆ ಟೈಮ್ ಮಂಜು ಬೀಳೋದು ಮಾಮೂಲಿ, ಸಂಜೆ ಟೈಮ್ ಮಂಜು ಬೀಳೋದು ಎಕ್ಸ್ಟ್ರಾಡಿನರಿ. ಏನಂತೀರ? ಕಾಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಮಳೆ ನಿಲ್ತಾನೆ ಇಲ್ಲ, ಸಿಕ್ಕಾಪಟ್ಟೆ ಮಳೆ ಹೊಡಿತೈತೆ. ಫ್ರೆಂಡ್ಸ್, ನಮ್ಮ ಟ್ರೈನ್
ಮಂಗಳೂರು ಸೆಂಟ್ರಲ್ ಟು ವಿಜಯಪುರ ಸ್ಪೆಷಲ್ ಟ್ರೈನ್ ಈಗ ಕಬ್ಕ ಪುತ್ತೂರಿಗೆ ಬಂದಿದೆ. ಇಲ್ಲಿ ನಾರ್ಮಲಿ 2 ನಿಮಿಷ ಹಾಲ್ಟು, ಎಲ್ಲ ಕಡೆ 2 ನಿಮಿಷ. ಸುಬ್ರಹ್ಮಣ್ಯ ಹಾಗೆ ಸಕಲೇಶ್ವರ ಬಿಟ್ಟು ಇನ್ನೆಲ್ಲ ಕಡೆ 2 ನಿಮಿಷ ಹಾಲ್ಟ್ ಇದೆ. ಅದು ಬಿಟ್ಟರೆ ಅರಸೀಕೆರೆ 5 ನಿಮಿಷ ಇದೆ, ಹುಬ್ಳಿ ಇದೆ, ಹುಬ್ಳಿ ಬಿಟ್ಟರೆ ಗದಗ ಇದೆ 5 ನಿಮಿಷ, ಇನ್ನೆಲ್ಲ ಕಡೆ 2 ನಿಮಿಷ ಹಾಲ್ಟ್ ಇದೆ. ಸೊ ನಾನು ಈ ಟ್ರೈನಲ್ಲಿ ಚಿಕ್ಕಜಾಜೂರವರೆಗೂ ಟ್ರಾವೆಲ್ ಮಾಡ್ತಿದ್ದೀನಿ. ಪುತ್ತೂರಿಂದ ಹೊರಟಿದೆ ನಮ್ಮ ಟ್ರೈನು. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ನಮ್ಮ ಸುಬ್ರಹ್ಮಣ್ಯ. ಫ್ರೆಂಡ್ಸ್, ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ ನಮ್ಮ ಚಿಕ್ಕಜಾಜೂರಿಂದ ಬಳ್ಳಾರಿ ಅಥವಾ ಬಳ್ಳಾರಿಯಿಂದ ಚಿಕ್ಕಜಾಜೂರಿಗೆ ಡಬ್ಲಿಂಗ್ 185 ಕಿಲೋಮೀಟ್ರು. ಟೋಟಲ್ ಬಂದುಬಿಟ್ಟು 3,342 ಕೋಟಿ ಪ್ರಾಜೆಕ್ಟ್ ಇದು. ಸೊ ಎಲ್ಲ ಸರ್ವೆ ಆದಮೇಲೆ ಮುಂದಿನ ವರ್ಷದಿಂದ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಡಬ್ಲಿಂಗ್ದು ಬಳ್ಳಾರಿಯಿಂದ ಚಿಕ್ಕಜಾಜೂರವರೆಗೂ 185 ಕಿಲೋಮೀಟ್ರು. ಸೊ ನಮ್ಮ ಚಳ್ಳಕೆರೆ, ದುರ್ಗ, ಮೊಳಕಾಲ್ಮೂರು ಎಲ್ಲ ಇನ್ನೊಂದು ಪ್ಲ್ಯಾಟ್ಫಾರಮ್, ಅಂದರೆ ಈಗ ಸಿಂಗಲ್ ಪ್ಲ್ಯಾಟ್ಫಾರಮ್ ಇದೆ. ನಮ್ಮ ದುರ್ಗ ಆಗಿರ್ಬೋದು, ಚಳ್ಳಕೆರೆ ಆಗಿರ್ಬೋದು, ಮೊಳಕಾಲ್ಮೂರು ಆಗಿತ್ತು. ಸೊ ಇವೆಲ್ಲದಕ್ಕೂ ಇನ್ನೊಂದು ಪ್ಲ್ಯಾಟ್ಫಾರಮ್ ಬರುತ್ತೆ. ಅದ್ರ ಜೊತೆಗೆ ಟೋಟಲ್ 3 ಪ್ಲ್ಯಾಟ್ಫಾರ್ಮ್ ಆಗುತ್ತೆ ಈ 3 ರೈಲ್ವೆ ಸ್ಟೇಷನ್ಗೂ ಡಬ್ಲಿಂಗ್ ಆದಮೇಲೆ. ಸೊ ಆವಾಗ ಎಕ್ಸ್ಟ್ರಾ ಟ್ರೈನ್ಸು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಮಗೆ ಮೈನ್ಲಿ ಬೇಕಾಗಿರೋದು ಕೆ ಎಸ್ ಕೆ ಈಗ ಏನಂದರೆ KSKನ ವಾರದಲ್ಲಿ 5 ದಿವಸ ವಯಾ ಗದಗ ಬಳ್ಳಾರಿ ಮೇಲೆ ಓಡಿಸ್ತಾರೆ, 2 ದಿವಸ ವಯಾ ಪುಣೆ ಮೇಲೆ ಓಡಿಸ್ತಾರೆ. ಅಟ್ಲೀಸ್ಟ್ ನಮಗೆ 1 ದಿವಸ ಆದರೂ ವಯಾ ಚಿತ್ರದುರ್ಗ, ಚಳ್ಳಕೆರೆ, ಬಳ್ಳಾರಿ ಈ ರೂಟಲ್ಲಿ ಓಡಿಸಿದ್ರೆ ನಮಗೆ ನಮ್ಮ ಡಿಸ್ಟಿಕ್ಕಿಂದ, ನಮ್ಮ ದುರ್ಗ ಡಿಸ್ಟಿಕ್ಕಿಂದ ಹೈದ್ರಾಬಾದ್ಗಾಗಲಿ ನಾರ್ತ್ ಇಂಡಿಯಾಗಾಗಲಿ ಹೋಗೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ನಮ್ಮ ಟ್ರೈನ್ ಈಗ ಸುಬ್ರಹ್ಮಣ್ಯ ಹತ್ರಕ್ಕೆ ಬಂದಿದೆ. ಇದೇ ನೋಡಿ ಧರ್ಮಸ್ಥಳಕ್ಕೆ ಹೋಗೋ ರೋಡು ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನಿಂದ. ಸೊ ಇಲ್ಲಿಂದ ಸುಬ್ರಹ್ಮಣ್ಯ 12 ಕಿಲೋಮೀಟ್ರ್ ಆಗುತ್ತೆ. ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನಿಂದ ಈ ಕಡೆ ಧರ್ಮಸ್ಥಳ ಬಂದುಬಿಟ್ಟು 52 ಕಿಲೋಮೀಟ್ರ್ ಆಗುತ್ತೆ. ಹೊರಗಡೆ ಹೋದರೆ ನಿಮಗೆ ಬಸ್ಸು, ಕ್ಯಾಬು, ಪ್ರೈವೇಟ್ ವೆಹಿಕಲ್ಸ್ ಎಲ್ಲ ಸಿಗುತ್ತೆ, ಹೋಗ್ಬೋದು. ನೀವು ಸುಬ್ರಹ್ಮಣ್ಯಗಾದರೂ ಹೋಗ್ಬೋದು, ಈ ಕಡೆ ಧರ್ಮಸ್ಥಳಕ್ಕಾದರೂ ಹೋಗ್ಬೋದು. ಸೊ ಇಲ್ಲಿ ನಮಗೆ ಬ್ಯಾಂಕರ್ಸ್ನ ಅಟ್ಯಾಚ್ ಮಾಡ್ತಾರೆ. ಈಗ ಬೆಟ್ಟ ಹತ್ತಿರೋದ್ರಿಂದ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ತಾರೆ. ಆ ಕಡೆ ಸಕಲೇಶ್ವರದಿಂದ ಬರ್ಬೇಕಾದ್ರೆ ಬ್ರೇಕರ್ಸ್ ಅಟ್ಯಾಚ್ ಮಾಡ್ತಾರೆ. ಸೊ ಬ್ಯಾಂಕರ್ಸ್ಗೂ ಬ್ರೇಕರ್ಸ್ಗೂ ಇದೇ ವ್ಯತ್ಯಾಸ. ಅದು ಹತ್ತಬೇಕಂದ್ರೆ ಬ್ಯಾಂಕರ್ಸು ಹಿಂದ್ಗಡೆಯಿಂದ ಪುಷ್ ಮಾಡೋಕ್ಕೆ, ಇಳಿಬೇಕಂದ್ರೆ ಡೌನಿಗೆ ಬರ್ಬೇಕಂದ್ರೆ ಬ್ರೇಕರ್ಸು. ಸೊ ಇಷ್ಟೇ ಈ ವ್ಯತ್ಯಾಸ ಇರೋದು ಘಾಟ್ ಸೆಕ್ಷನಲ್ಲಿ ಟ್ರೈನ್ಸ್ಗೆ. ನನಗೆ ಕಾಮೆಂಟ್ ಮಾಡಿದರೆ ಅದಕ್ಕೆ ಈ ಮಾಹಿತಿ ನಿಮಗೆ ಕೊಡ್ತಿದ್ದೀನಿ. ಇಲ್ಲಿ ಸುಮಾರು ಒಂದು 10 ನಿಮಿಷ ನಿಲ್ಲಿಸ್ತಾರೆ ಹಿಂದ್ಗಡೆ ಬ್ಯಾಂಕರ್ಸ್ ಅಟ್ಯಾಚ್ ಮಾಡೋಕ್ಕೆ. ಸುಬ್ರಹ್ಮಣ್ಯ ರೈಲ್ವೆ ನಿಲ್ದಾಣ ಜನ ಅಂತೂ ಫುಲ್ ಇದ್ದಾರೆ. ಸುಬ್ರಹ್ಮಣ್ಯದಿಂದ 10-15 ನಿಮಿಷದ ನಂತರ ನಮ್ಮ ಟ್ರೈನ್ ಸುಬ್ರಹ್ಮಣ್ಯದಿಂದ ಹೊರಟಿದೆ. ಫುಲ್ಲು ಪ್ಯಾಕ್ ಆಯಿತು, ಸಿಕ್ಕಾಪಟ್ಟೆ ಪ್ಯಾಕ್ ಆಯಿತು. ಇಲ್ಲಿಂದ ವೈವ್ಸು ಇಲ್ಲಿಂದಾನೇ ಸ್ಟಾರ್ಟು. ಲೈಟ್ ಎಲ್ಲರಿಗೂ ಇರುತ್ತೋ ಅಲ್ಲವರೆಗೂ ನಿಮಗೆ ವಿಡಿಯೋ ತೋರಿಸ್ತೀನಿ. ನೋಡಿ ಇನ್ನೇ ಘಾಟ್ ಸೆಕ್ಷನ್ ಇನ್ನೇ ಎಂಟ್ರಿ ಇಲ್ಲ. ಆಲ್ರೆಡಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಬಾಬಾ. ಫ್ರೆಂಡ್ಸ್, ಈ ಸಕಲೇಶ್ವರಿಂದ ಸುಬ್ರಹ್ಮಣ್ಯ ಆಗಿರ್ಬೋದು, ಸುಬ್ರಹ್ಮಣ್ಯದಿಂದ ಸಕಲೇಶ್ವರ ಆಗಿರ್ಬೋದು, ಟೋಟಲು 62-64 ಟನಲ್ಸ್ ಬರ್ತವೆ. ಹಾಗೆ ಯಾವಾಗ ಈ ರೈಲ್ ರೂಟ್ ಪ್ರಾರಂಭ ಆಯಿತು, ಯಾವಾಗ ಪ್ಯಾಸೆಂಜರ್ ಟ್ರೈನ್ ಬಿಟ್ಟರು, ಸೊ ಇವೆಲ್ಲ ಮಾಹಿತಿ ನಾನು ಆಲ್ರೆಡಿ ದಾವಣಗೆರೆ ಟು ಸುಬ್ರಹ್ಮಣ್ಯ ಅನ್ನೋ ವೀಡಿಯೋದಲ್ಲಿ
ಪೂರ್ತಿಯಾಗಿ ಮಾಹಿತಿ ಕೊಟ್ಟಿದ್ದೀನಿ. ಇದರಲ್ಲಿ ನಾನು ನಿಮಗೆ ಅದೆಲ್ಲ ತಲೆ ತಿನ್ನೋಕ್ಕೆ ಹೋಗಲ್ಲ, ಅವೆಲ್ಲ ನಿಮಗೆ ಹೇಳೋಕ್ಕೆ ಹೋಗಲ್ಲ. ಯಾಕಂದರೆ ವೀಡಿಯೋ ಲಾಂಗ್ ಇರೋದ್ರಿಂದ ನಿಮಗೆ ಬೋರ್ ಆಗಿಬಿಡುತ್ತೆ ಪದೇ ಪದೇ ಮಾತಾಡ್ತಿದ್ರೆ. ಸೊ ನಿಮಗೆ ಈ ರೂಟ್ ಬಗ್ಗೆ ಪೂರ್ತಿ ಮಾಹಿತಿ ನಾನು ಆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈ ವಿಡಿಯೋ ಆದಮೇಲೆ ನಿಮ್ಗೆ ಆ ಮಾಹಿತಿ ಬೇಕಂದರೆ ಆ ವಿಡಿಯೋ ನೋಡಿ. ಬಾಬಾ ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇನ್ನು ಮುಂದಕ್ಕೆ ಹೋಗ್ತಾ 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 ನಮ್ಮ ಕಣ್ಣು ಮುಂದೆ ಅಂದರೆ ನಮ್ಮ ಕೈಗೆ ಸಿಗೋ ಥರನೇ ಅನಿಸುತ್ತೆ. ಆ ಥರ ಫೀಲ್ ಆಗುತ್ತೆ. ಇದು ಭೂಲೋಕದ ಸ್ವರ್ಗ ಸುಬ್ರಹ್ಮಣ್ಯದಿಂದ ಸಕಲೇಶ್ವರ ಈ ಮಾರ್ಗ. ಎಲ್ಲೆಲ್ಲೋ ಪ್ರಪಂಚದ ಎಲ್ಲೆಲ್ಲೋ ಸುತ್ತಾಡೋ ಬದಲು ನಮ್ಮ ಕರ್ನಾಟಕದಲ್ಲೇ ಇದೆ ಸ್ವರ್ಗ. ನೋಡಿ ಮಳೆ, ಬಾಬಾ 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 ಬಾಬಾ. ಫ್ರೆಂಡ್ಸ್, ಮಾತು ಬರ್ತಿಲ್ಲ, ಏನು ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಎಲ್ಲಾದರೂ ಏನಾದರೂ ಹೇಳ್ಬೇಕು ಅನ್ಸಿದ್ರೆ ಮಾತ್ರ ಹೇಳ್ತೀನಿ. ಫ್ರೆಂಡ್ಸ್, ಇದಿನ್ನೂ ಸ್ಟಾರ್ಟಿಂಗು. ಇನ್ನೂ ಹತ್ತುತ್ತಾ ಫೀಲೇ ಬೇರೆ. ನೀವು ಒಂದು ಸರಿ ಆದರೂ ಈ ಮಾರ್ಗದಲ್ಲಿ ಪ್ರಯಾಣ ಮಾಡಿ. ವಿಡಿಯೋದಲ್ಲಿ ನೋಡೋದಕ್ಕಿಂತ ಕಣ್ಣಿಂದ ನೋಡಿ ಭಾಳ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನಮ್ಮ ಟ್ರೈನ್ ಈಗ ಶ್ರೀವಾಗಿಲು ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಇಲ್ಲಿ ಸ್ಟಾಪ್ ಇಲ್ಲ, ಯಾವುದೋ ಗುಡ್ಸ್ ಟ್ರೈನ್ಗೆ ಕ್ರಾಸಿಂಗ್ ಬಿದ್ದಿದೆ. ಇನ್ನೊಂದು ಹೇಳ್ಬೇಕಂದ್ರೆ, ಬೆಂಗಳೂರು ಟು ಮಂಗಳೂರು ಟ್ರೈನ್ ಹಗಲೊತ್ತಿನಲ್ಲಿ ಏನು ಟ್ರೈನ್ಸ್ ಇದ್ವು ಅವೆಲ್ಲ ನವೆಂಬರ್ವರೆಗೂ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಸೊ ಈ ಅನುಭವ ಪಡೆಯೋಕ್ಕೆ ಆಗಲ್ಲ ನವೆಂಬರ್ವರೆಗೂ. ಸೊ ನವೆಂಬರಿಂದ ಮತ್ತೆ ತಿರ್ಗಾ ಸ್ಟಾರ್ಟ್ ಆಗುತ್ತೆ. ಎಲೆಕ್ಟ್ರಿಫಿಕೇಷನ್ ವರ್ಕಿಂದ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಡೇ ಟೈಮ್ ಟ್ರೈನ್ಸ್ನ. ನೈಟ್ ಹೊತ್ತು ಪಂಚಗಂಗಾ ಇದೆ, ಮುರುಡೇಶ್ವರ ಇದೆ, ಕಣ್ಣೂರು ಎಕ್ಸ್ಪ್ರೆಸ್ ಇದೆ, ನಮ್ಮ ವಿಜಯಪುರ ಮಂಗಳೂರು. ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಫ್ರೆಂಡ್ಸ್, ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕ್ಲೈಮೇಟು, ವೆದರು ನೋಡಿ. ಬೆಟ್ಟ ಮುಂದೆ ಕಾಣಿಸಂಗೆ ಇಲ್ಲ, ಅದು ಮುಂದೆ ಇರೋದು ಬೆಟ್ಟ. ಅದು ಮಂಜು ಆವರಿಸ್ಕೊಂಬಿಟ್ಟಿದೆ, ಫಾಗು. ಫ್ರೆಂಡ್ಸ್, ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನನಗೆ ಒಂದು ಹಾಡು ನೆನಪಾಗ್ತಿದೆ. ಸೊ ಅದನ್ನು ಒಂದು ಸ್ವಲ್ಪ ಚೇಂಜ್ ಮಾಡಬೇಕು. ಯಾಕಂದರೆ ಇದು ಮುಂಜಾನೆ ಅಲ್ಲ, ಮುಸ್ಸಂಜೆ. ಮುಸ್ಸಂಜೆ ಮಂಜಲ್ಲಿ, ಮುಸ್ಸಂಜೆ ತಿಳಿ ತಂಪಲ್ಲಿ, ಓ ಒಲವೇ ನೀನಲ್ಲಿ, ಹುಡುಕಾಟ ನಿನಗಿನ್ನೆಲ್ಲಿ. ಜಾಸ್ತಿ ಹೇಳಿದ್ರೆ ಕಾಪಿರೈಟ್ ಬರುತ್ತೆ, ಬೇಡ, ಇಲ್ಲಿಗೆ ಸ್ಟಾಪ್ ಮಾಡೋಣ. ನಮ್ಮ ವಾಯ್ಸು ಖರಾಬಾಗಿದೆ. ಸೊ ನಾವೇನು ಸಿಂಗರ್ ಅಲ್ಲ,
ನಮ್ಮ ವಾಯ್ಸು ಅಷ್ಟು ಮಧುರವಾಗಿಲ್ಲ. ಟನಲ್ ಮೇಲೆ ಟನಲ್, ಟನಲ್ ಮೇಲೆ ಟನಲ್ಲು. ಬಾಬಾ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಆ ಕಡೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬೆಟ್ಟ. ನಮ್ಮ ಸಹ್ಯಾದ್ರಿ ಪರ್ವತಗಳು, ಪಶ್ಚಿಮ ಘಟ್ಟಗಳು. ಈಗ ನಾವು ಸದ್ಯಕ್ಕಿನ್ನ ಬಿಸ್ಲೆ ಘಾಟಲ್ಲಿದ್ದೀವಿ. ಎಡಕುಮಾರಿ ರೈಲ್ವೆ ಸ್ಟೇಷನ್ ಇಂದ ಶಿರಾಡಿ ಘಾಟ್ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಬಿಸ್ಲೆ ಘಾಟು, ಎತ್ತೆತ್ತರದ ಪರ್ವತಗಳು. ಒಂದ್ಸರಿ ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಈ ಟ್ರಿಪ್, ಈ ಮಾರ್ಗದಲ್ಲಿ ಒಂದು ಸರಿ ಆದರೂ ರೈಲ್ವೆ ಪ್ರಯಾಣ ಮಾಡಿ. ಸದ್ಯಕ್ಕೆ ಡೇ ಟೈಮ್ ಟ್ರೈನ್ಸು ಆಲ್ರೆಡಿ ಕ್ಯಾನ್ಸಲ್ಡು. ಸೊ ಈ ಟ್ರೈನ್ನ ನೀವು ಈ ಕಡೆಯಿಂದ ಅಂದರೆ ದಾವಣಗೆರೆ ಸೈಡಿಂದ ಹತ್ತಿ. ಯಾಕಂದರೆ ಮಂಗಳೂರು ಸೈಡಿಂದ ಜುಲೈ 1 ಟೈಮಿಂಗ್ಸ್ ಚೇಂಜ್ ಆಗ್ತಿದೆ. ಸಂಜೆ 4:15 ಮಂಗಳೂರು ಸೆಂಟ್ರಲ್ ಬಿಡುತ್ತೆ ಈ ಟ್ರೈನು. ಸೊ ಈಗ ಜೂನಲ್ಲಿ ನಾನು ವೀಡಿಯೋ ಮಾಡ್ತಿರೋದು. ಸೊ ಈಗ ಟೈಮಿಂಗ್ ಇರೋದು 2:15. ಅದಕ್ಕೆ ನನಗೆ ಈ ಥರ ವೈವ್ ಕಾಣಿಸ್ತಿದೆ. ನಿಮಗೆ ಈ ವೈವ್ ಬೇಕು ಅಂದರೆ ಆ ಕಡೆಯಿಂದ ಸಕಲೇಶ್ವರ ಆಗಿರ್ಬೋದು, ಹಾಸನ ಆಗಿರ್ಬೋದು, ಅರಸೀಕೆರೆ ಆಗಿರ್ಬೋದು, ಆ ಕಡೆಯಿಂದ ಈ ಟ್ರೈನಲ್ಲಿ ಬನ್ನಿ. ಅಟ್ಲೀಸ್ಟ್ ನಿಮಗೆ ಎಡಕುಮಾರಿಯಿಂದಾದರೂ ಕಾಣಿಸುತ್ತೆ. ಅಥವಾ ಇಲ್ಲ ಅಂದರೆ ಒಂದು ಅರ್ಧ ಭಾಗ, ಅಂದರೆ ಈಗ ಇಲ್ಲಿಂದಾದರೂ, ಈಗ ನಾನು ನಿಮಗೆ ಬೆಟ್ಟದ ಸಾಲುಗಳು ತೋರಿಸೋದ್ನಲ್ಲ, ಅಲ್ಲಿಂದಾದರೂ ನಿಮಗೆ ಕವರ್ ಆಗುತ್ತೆ ಡೇ ಟೈಮು. ಸೊ ಎಂಜಾಯ್ ಮಾಡಿ. ಇಲ್ಲ ನಿಮಗೆ ಪೂರ್ತಿ ಫುಲ್ ಫ್ಲೆಡ್ಜ್ ಆಗಿ ವೈವ್ ಬೇಕು ಅಂದರೆ ನವೆಂಬರ್ವರೆಗೂ ವೆಯ್ಟ್ ಮಾಡಿ. ಫ್ರೆಂಡ್ಸ್ ನೋಡಿ, ಅಲ್ಲಿ ಕಣಿವೆಯಲ್ಲಿ ಕೆಳಗಡೆ ಫುಲ್ಲು ಕೆಳಗಡೆ ಒಂದು ನದಿ ಥರ ಐತೆ ನೋಡಿ. ಅಲ್ಲಿ ನದಿನ ಅದು ಹಳ್ಳನ ಗೊತ್ತಿಲ್ಲ, ಮೇ ಬಿ ನದಿ ಇರಬೇಕು. ಏನಿದೆ ಜಾಗ ಇಲ್ಲಿ
ಎಡಕುಮಾರಿ ರೈಲ್ವೆ ಟನಲ್ಗೆ ನಾವು ಒಂದ್ಸರಿ ಟ್ರೆಕ್ಕಿಂಗ್ ಮಾಡೋಣ ಅಂತಿದ್ದೀವಿ. ಆದಷ್ಟು ಬೇಗ ಆ ವಿಡಿಯೋನು ನಿಮ್ಮ ಮುಂದೆ ತರಕ್ಕೆ ಪ್ರಯತ್ನ ಮಾಡ್ತೀನಿ. ಅದ್ರ ಜೊತೆಗೆ ದೂದ್ಸಾಗರ್ ಟ್ರೆಕ್ಕಿಂಗು ಪ್ಲ್ಯಾನ್ ಮಾಡ್ತಿದ್ದೀನಿ. ಸೊ ಅದೊಂದು ವಿಡಿಯೋ ನಿಮ್ಮ ಮುಂದೆ ಕಣ್ಣು ಮುಂದೆ ತರಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನೀವು ನನ್ನನ್ನು ಜಾಯ್ನ್ ಆಗ್ಬೋದು, ನನ್ನ ಜೊತೆ ಬರ್ಬೋದು. ದೂದ್ಸಾಗರ್ಗಾಗಿರ್ಬೋದು, ಎಡಕುಮಾರಿ ರೈಲ್ವೆ ಟನಲ್ಗಾಗಿರ್ಬೋದು. ಸೊ ನೀವೇನು ಮಾಡ್ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಅದರಲ್ಲಿ ನಾನು ಆಲ್ರೆಡಿ 2 days ಬ್ಯಾಕ್ ಒಂದು ಅಪ್ಡೇಟ್ ಕೊಟ್ಟಿದ್ದೆ 5000 ಸಬ್ಸ್ಕ್ರೈಬರ್ಸ್ಗೆ ಒಂದು ಕಂಟೆಸ್ಟ್ ಮಾಡ್ತೀನಂತ. ಸೊ ಅದ್ರ ಬಗ್ಗೆ ಆಲ್ರೆಡಿ ಮಾಹಿತಿ ಹೇಳಿದ್ದೀನಿ. ಈಗ ನೀವು ಈ ವಿಡಿಯೋ ನೋಡ್ಬಿಟ್ಟು ಯಾರು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ತೀರೋ ಅವ್ರಿಗೆ ಇನ್ನೊಂದು ಸರಿ ನಾನು ಆ ಮಾಹಿತಿ ಕೊಡ್ತೀನಿ. ಸೊ ನೀವು ನನ್ನೊಟ್ಟಿಗೆ ಪ್ರಯಾಣ ಮಾಡಬಹುದು. ಸೊ ನೀವು ಮಾಡಬೇಕಾಗಿರೋದು ಏನಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು, ಪ್ರತಿಯೊಂದು ವೀಡಿಯೋಗೂ ಕಾಮೆಂಟ್ ಮಾಡಿರಬೇಕು, ಹಾಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿರಬೇಕು. ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಹರೇಬೆಟ್ಟ ರೈಲ್ವೆ ಸ್ಟೇಷನ್. ಫ್ರೆಂಡ್ಸ್, ಇಲ್ಲೆಲ್ಲ ನೆಟ್ವರ್ಕ್ ಇಲ್ಲ, ಕರೆಂಟು ಜನ್ರೇಟರ್ ಯೂಸ್ ಮಾಡ್ತಾರೆ. ಬಟ್ ಇವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಹೇಳಬೇಕು, ಇಲ್ಲಿ ಕೆಲಸ ಮಾಡೋರಿಗೆಲ್ಲ, ರೈಲ್ವೆ ಸಿಬ್ಬಂದಿಗೆ ಹ್ಯಾಟ್ಸ್ ಆಫ್. ಯಾಕಂದರೆ ನೆಟ್ವರ್ಕ್ ಇಲ್ಲ, ಮೊಬೈಲ್ ನೆಟ್ವರ್ಕ್ ಇಲ್ಲ, ಕರೆಂಟಿಗೆ ಜನ್ರೇಟರ್ ಯೂಸ್ ಮಾಡ್ತಾರೆ. ಸೊ ಟ್ರಾನ್ಸ್ಪೋರ್ಟೇಬಲ್ ಇಲ್ಲ. ಹ್ಯಾಟ್ಸ್ ಆಫ್. ಅಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಇವರೇ ಆದಷ್ಟು ಬೇಗ ಸಾಲ್ವ್ ಮಾಡ್ತಾರೆ. ಈ ಟ್ರ್ಯಾಕ್ ಮೇಂಟೆನೆನ್ಸಲ್ಲಿ ಆಗಿರ್ಬೋದು. ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನೈಟ್ ಹೊತ್ತು
5-5 ಕಿಲೋಮೀಟ್ರು 2-2 ಕಿಲೋಮೀಟ್ರಿಗೆ ಒಬ್ಬೊಬ್ರು ಇರ್ತಾರೆ. ಸೊ ಅವ್ರದ್ದು ಗ್ರೇಟ್. ಯಾಕಂದರೆ ಇಷ್ಟು ದಟ್ಟವಾದ ಕಾಡಲ್ಲಿ ಇಷ್ಟು ಪರ್ವತಗಳ ಮಧ್ಯೆ ಒಬ್ಬೊಬ್ಬರಾಗಿ ಇರ್ತಾರಲ್ಲ, ಹೆಡ್ಸ್ ಆಫ್ ಮಾತ್ರ. ಫ್ರೆಂಡ್ಸ್, ಆಲ್ರೆಡಿ ಬ್ಯಾಡ್ ಲೈಟ್ ಸ್ಟಾರ್ಟ್ ಆಗಿದೆ, ಅಂದರೆ ಕತ್ಲಾಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಬೆಳಗ್ಗೆ ಎಲ್ಲರಿಗೂ ಇರುತ್ತೋ ಅಲ್ಲವರೆಗೂ ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ. ವೈವ್ನ ಎಂಜಾಯ್ ಮಾಡಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಎಡಕುಮಾರಿ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದೆ. ಸೊ ಇಲ್ಲೆಲ್ಲಿ ಹಾಲ್ಟ್ ಇಲ್ಲ, ಅಫಿಷಿಯಲ್ ಹಾಲ್ಟ್ ಇಲ್ಲ. ಸೊ ಇಲ್ಲಿ ಕೆಲಸ ಮಾಡೋರಿಗೆ ಆ ಕಡೆ ಸುಬ್ರಹ್ಮಣ್ಯದಿಂದ ಆಗಿರ್ಬೋದು, ಈ ಕಡೆ ಸಕಲೇಶ್ವರದಿಂದ ಆಗಿರ್ಬೋದು, ಅವ್ರಿಗೆ ಏನಾದರೂ ವಸ್ತು ಬೇಕಾದರೆ ಬಂದಿರ್ತಾರಲ್ಲ ಸೀಟಿಗೆ, ಸೊ ಅವ್ರನ್ನ ಇಳಿಸೋದಕ್ಕೆ ಜಸ್ಟ್ ಹಿಂಗೆ ಒಂದು 10 ಸೆಕೆಂಡ್ ನಿಲ್ಲಿಸ್ತಾರೆ, ಮತ್ತೆ ಹೊರಡ್ತಾರೆ. ಎಡಕುಮಾರಿ ರೈಲ್ವೆ ಸ್ಟೇಷನ್ ಇಲ್ಲಿ ಆಲ್ರೆಡಿ ತುಂಬ ಜನ ವೀಡಿಯೋ ಮಾಡಿದ್ದಾರೆ ಇಲ್ಲಿ ರೈಲ್ವೆ ಟನಲಲ್ಲಿ. ಸೊ ನಾವು ಒಂದು ಸರಿ ಮಾಡೋಣ, ಆದಷ್ಟು ಬೇಗನೆ ಮಾಡೋಣ.
ಏನಂತೀರ? ನೀವು ನನ್ನ ಜೊತೆ ಜಾಯ್ನ್ ಆಗ್ಬೇಕಾ, ನೀವು ನನ್ನ ಜೊತೆ ಬರ್ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಫ್ರೆಂಡ್ಸ್, ಫುಲ್ ಕತ್ಲಾಯಿತು. ಇನ್ನು ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಒಂಥರ ಡಾಟ್ ಥರ ಕಾಣಿಸುತ್ತೆ. ಸೊ ನಾನು ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ನೆಕ್ಸ್ಟು ಸಿಗೋಣ ಸಕಲೇಶ್ಪುರದಲ್ಲಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಸಕಲೇಶ್ಪುರ ರೈಲ್ವೆ ಸ್ಟೇಷನಿಗೆ ಬಂದಿದೆ. ಸೊ ಇಲ್ಲಿ ಸುಬ್ರಹ್ಮಣ್ಯದಾಗ ಏನು ಅಟ್ಯಾಚ್ ಮಾಡಿದ್ರು ಹಿಂದ್ಗಡೆ ಬ್ಯಾಂಕರ್ಸ್ನ, ಅದನ್ನು ಡಿಟ್ಯಾಚ್ ಮಾಡ್ತಾರೆ. ಸೊ ಇಲ್ಲಿಂದ ಒಂದೇ ಲೋಕದಲ್ಲಿ ಓಡುತ್ತೆ. ಇಷ್ಟೊತ್ತು 4 ಲೋಕ ಇದ್ವು, ಮುಂದೆ 2 ಹಿಂದೆ 2. ನೋಡಿ, ಸಕಲೇಶ್ವರ ರೈಲ್ವೆ ಸ್ಟೇಷನ್, ಸಕಲೇಶ್ಪುರ ಸಾರಿ. ಸಕಲೇಶ್ಪುರ ರೈಲ್ವೆ ಸ್ಟೇಷನಿಂದ ನಮ್ಮ ಟ್ರೈನ್ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಹಾಸನ. ಫ್ರೆಂಡ್ಸ್, ಇಲ್ಲಿಗೆ ನಿಮಗೆ ವಿಡಿಯೋ ಲೆಂತ್ ಜಾಸ್ತಿ ಆಗಿದೆ. ಸೊ ಇಲ್ಲಿಂದ ಜಸ್ಟ್ ರೈಲ್ವೆ ಸ್ಟೇಷನ್ಸ್ ತೋರಿಸ್ಕೊಂಡು ಹೋಗ್ತೀನಿ. ನೈಟ್ ಹೊತ್ತಾಗಿರೋದ್ರಿಂದ ಹೊರಗಡೆ ಏನು ತೋರಿಸಿದ್ರು ಕಾಣಿಸಲ್ಲ. ಸೊ ವಿಡಿಯೋ ಲೆಂತ್ ಜಾಸ್ತಿ ಆಗಬಾರ್ದು, ನಿಮಗೂ ಬೋರ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ಸ್ಕಿಪ್ ಮಾಡ್ಕೊಂಡು ಹೋಗೋಣ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮಂಗಳೂರು ಸೆಂಟ್ರಲ್ ಟು ವಿಜಯಪುರ ಸ್ಪೆಷಲ್ ಟ್ರೈನು ಹಾಸನ ಜಂಕ್ಷನಿಗೆ ಬಂದಿದೆ. ಹಾಸನ ಜಂಕ್ಷನ್ ಅಂತ ಯಾಕೆ ಕರೀತಾರೆ ಅಂದರೆ, ಈಗ ನಾವು ಬಂದಿದ್ದ ರೂಟ್ ಒಂದು ಅಂದರೆ ಮಂಗಳೂರು ಸೈಡ್ದೊಂದು, ಇಲ್ಲಿಂದ ಮೈಸೂರಿಗೊಂದು ರೂಟ್ ಹೋಗಿದೆ, ನಮ್ಮ ಚಿಕ್ಕಬಳ್ಳಾಪುರಕ್ಕೊಂದು ರೂಟ್ ಹೋಗಿದೆ, ಹಾಗೆ ಅರಸೀಕೆರೆಗೊಂದು ರೂಟ್ ಹೋಗಿದೆ. ಸೊ ಅದಕ್ಕೆ ಇದನ್ನು ಹಾಸನ ಜಂಕ್ಷನ್ ಅಂತ ಕರೀತಾರೆ. ಸೊ ಮೈಸೂರಿಂದ ಅಜ್ಮೀರಿಗೆ ಟ್ರೈನ್ ಬಿಟ್ಟಿದ್ದಾರಲ್ಲ ವಯಾ ಚಿತ್ರದುರ್ಗ, ಆ ಟ್ರೈನು ಹಾಸನ ಮೇಲೇ ಬರುತ್ತೆ, ಬೆಂಗಳೂರು ಮೇಲೆ ಬರಲ್ಲ. ಸೊ ಆ ವಿಡಿಯೋನು ನಿಮ್ಮ ಮುಂದೆ ಆದಷ್ಟು ಬೇಗ ಬರುತ್ತೆ. ಹಾಸನದಿಂದ ಹೊರಟಿದೆ ನಮ್ಮ ಟ್ರೈನ್. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಅರಸೀಕೆರೆ ಜಂಕ್ಷನ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಅರಸೀಕೆರೆ ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ. ನನಗೆ ತಿಳಿದಿರೋ ಪ್ರಕಾರ ಪ್ಲ್ಯಾಟ್ಫಾರಮ್ ನಂಬರ್ 3ಕ್ಕೆ ತಗೊಂಡೋಗುತ್ತೆ. ಯಾಕಂದರೆ ಈ ಕಡೆ ಹಾಸನ ಕಡೆಯಿಂದ ಬರೋವೆಲ್ಲ ಪ್ಲ್ಯಾಟ್ಫಾರಮ್ 3ಕ್ಕೆ ಹೋಗ್ತವೆ. ಇಲ್ಲಿ ಸುಮಾರು ಒಂದು 10 ನಿಮಿಷ ಹಾಲ್ಟ್ ಇದೆ. ಈ ಕಡೆ ನೋಡಿ, ಪ್ಲ್ಯಾಟ್ಫಾರಮ್ ನಂಬರ್ 2ಅಲ್ಲಿ ಯಶವಂತಪುರ ಪಂಡ್ರಾಪುರ ವೀಕ್ಲಿ ಎಕ್ಸ್ಪ್ರೆಸ್, ಅದೇ ನಮ್ಮ ಚಂದೀರ್ಗರ್ ಸಂಪರ್ಕ್ರಾಂತಿ ಜೊತೆ ರೇಕ್ಷರ್ ಇದೆಯಲ್ಲ, ಅದೇ ಟ್ರೈನು ವಯಾ ಮೀರಜ್ ಮೇಲೆ, ಬೆಳಗಾವಿ ಮೀರಜ್ ಮೇಲೆ ಹೋಗೋದು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಚಿಕ್ಕಜಾಜೂರು ಜಂಕ್ಷನ್ಗೆ ಬಂದಿದೆ. ಸೆಂಟ್ರಿಗೆ ಯಾಕಪ್ಪ ಎಗರಿಸಿದೆ ಅಂದರೆ, ನಿಮ್ಗೆ ಆಲ್ರೆಡಿ ತೋರಿಸಿದ್ನ ಎಷ್ಟು ಸರಿ ತೋರಿಸೋಣ.
ಇಲ್ಲಿ ಯಾಕೆ ಬ್ಲ್ಯಾಂಕ್ ಮಾಡಿದ್ದೀನಿ ಅಂದರೆ ವೀಡಿಯೋನ ಇಲ್ಲಿಂದ ಚಿಕ್ಕಜಾಜೂರಿಗೆ ಇಳಿದ್ಬಿಟ್ಟು ಇಲ್ಲಿಂದ ಟ್ರೈನ್ ಚೇಂಜ್ ಮಾಡಬೇಕು ನಮ್ಮ ಚಿತ್ರದುರ್ಗ ಚಳ್ಳಕೆರೆ ಬಳ್ಳಾರಿಗೆ ಹೋಗೋರು. ಸೊ ಸಿಂಧನೂರು ಎಕ್ಸ್ಪ್ರೆಸ್ ಇದ್ರ ಹಿಂದ್ಗಡೆ ಬರುತ್ತೆ, ಅರ್ಧ ಗಂಟೆ ಟೈಮ್ ಇರುತ್ತೆ ಸಿಂಧನೂರು ಎಕ್ಸ್ಪ್ರೆಸ್ಗೂ ಈ ಟ್ರೈನ್ಗೂ. ಸೊ ಇಲ್ಲಿಂದ ಚಿತ್ರದುರ್ಗಕ್ಕೆ 10 ರೂಪಾಯಿ, ಚಳ್ಳಕೆರೆಗೆ 20 ರೂಪಾಯಿ, ಬಳ್ಳಾರಿಗೆ 55 ರೂಪಾಯಿ ಇದೆ. ಗುಂತಕಲ್ಗೆ ಹೋಗೋವರೆಗೂ ಹೋಗ್ಬೋದು. ಹೊಸಪೇಟೆ ಅವ್ರಿಗೆ ರೆಕಮೆಂಡ್ ಮಾಡಲ್ಲ ಇದನ್ನು, ಯಾಕಂದರೆ ನೀವು ದಾವಣಗೆರೆಗೆ ಇಳಿದ್ಬಿಟ್ಟು ಇದ್ರ ಹಿಂದ್ಗಡೆನೇ ಯಶವಂತಪುರ, ವಿಜಯಪುರ ಸ್ಪೆಷಲ್ ಫೇರ್ ಬರುತ್ತೆ, ಅದರಲ್ಲಿ ಹೋಗ್ಬೋದು. ಫ್ರೆಂಡ್ಸ್, ನಮ್ಮ ಟ್ರೈನು ಬರ್ತಿದೆ ನೋಡಿ, ಸಿಂಧನೂರು ಎಕ್ಸ್ಪ್ರೆಸ್, ಯಶವಂತಪುರ ಟು ಸಿಂಧನೂರು ಎಕ್ಸ್ಪ್ರೆಸ್ ಚಿಕ್ಕಜಾಜೂರು ಜಂಕ್ಷನ್ಗೆ. ಸೊ ಇಲ್ಲಿಂದ ನಾವು ಡೈವರ್ಷನ್ ತಗೊಂತೀವಿ. ವಿಜಯಪುರ ನಾನು ಆಗ್ಲಿಂದ ಬಂದಿದ್ದು ಟ್ರೈನ್ ಐತೆ, ಅದು ಹುಬ್ಳಿಗೆ ಹೋಗ್ಬಿಟ್ಟು ಹುಬ್ಳಿಂದ ಗದಗ ಹೋಗ್ಬಿಟ್ಟು ಗದಗಲ್ಲಿ ರಿವರ್ಸಲ್ ಆಗಿಬಿಟ್ಟು ವಿಜಯಪುರಕ್ಕೆ ಹೋಗುತ್ತೆ. ಬನ್ನಿ ಹೋಗೋಣ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ನಮ್ಮ ದುರ್ಗ ರೈಲ್ವೆ ಸ್ಟೇಷನಿಂದ ಹೊರಟಿದೆ. ಯಾವಾಗ ಬಂತು ಅಂತ ಗೊತ್ತಿಲ್ಲ. ನನಗೆ ಆರಾಮಾಗಿ SLR ಅಲ್ಲಿ ಸೀಟ್ ಸಿಕ್ತು, ಮಲ್ಕೊಂಬಿಟ್ಟಿದ್ದೆ. ನೋಡಿದ್ರೆ ದುರ್ಗದಿಂದ ಹೊರಟಿದೆ ನಮ್ಮ ಟ್ರೈನು. ಸೊ ಚಿಕ್ಕಜಾಜೂರಿಂದ ದುರ್ಗಕ್ಕೆ 10 ರೂಪಾಯಿ ಆಗುತ್ತೆ. ಸೊ 140, 10, 150 ರೂಪಾಯಿ. ನಮ್ಮ ದುರ್ಗ ಡಿಸ್ಟಿಕ್ಕಿಂದ ಯಾರು ನೋಡ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಯಾವ ಊರು, ಯಾವ ತಾಲೂಕಿಂದ ನೋಡ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗೆ ನೀವೆಲ್ಲರೂ ಎಲ್ಲೆಲ್ಲಿಂದ ನೋಡ್ತಿದ್ದೀರಂತ ನಿಮ್ಮ ಊರ ಹೆಸರು ಹಾಕ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ 5000 ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ, ಏನು ಮಾಡ್ತೀನಿ ಅಂತ ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಡೇಟ್ ಕೊಟ್ಟಿದ್ದೀನಿ. ನೀವು ನನ್ನ ಜೊತೆ ಭಾಗಿಯಾಗಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಲಿಂಕು ಡಿಸ್ಕ್ರಿಪ್ಷನು ಹಾಗೂ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ನಮ್ಮ ಟ್ರೈನ್ ಈಗ ನಮ್ಮ ಸೈನ್ಸ್ ಸಿಟಿ, ಆಯಿಲ್ ಸಿಟಿ, ಸೆಕೆಂಡ್ ಬಾಂಬೆ, ನಮ್ಮೂರು ಚಳ್ಳಕೆರೆಗೆ ಬಂದಿದೆ. ಸೊ ನಾನು ಇಲ್ಲೇ ಹೇಳ್ಕೊತಿದ್ದೀನಿ. ಚಿಕ್ಕಜಾಜೂರಿಂದ ಚಳ್ಳಕೆರೆಗೆ 20 ರೂಪಾಯಿ, ಮಂಗಳೂರಿಂದ ಚಿಕ್ಕಜಾಜೂರಿಗೆ 140, 120, 160 ರೂಪಾಯಿ. ಟೋಟಲು 160 ರೂಪಾಯಿಗೆ ಚಳ್ಳಕೆರೆಗೆ ಬಂದಿದ್ದೀನಿ. 150 ರೂಪಾಯಿ ದುರ್ಗಕ್ಕಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್.